Good afternoon. So, Yashwant, in the previous sessions where we were actually what we were discussing. Sir, about IP routing, sir. Okay, previous session ಅಲ್ಲಿ ನಾವು IP routing ನ ಡಿಸ್ಕಷನ್ ಮಾಡ್ತಾ ಇದ್ವಲ್ಲ. ಹಾ ಸರ್. ಓಕೆ, IP routing ಹೇಗಾಗುತ್ತೆ, ಬೇಸಿಕ್ IP routing ನ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ನೋಡಿದ್ವಿ. ಅಪಾರ್ಟ್ ಫ್ರಮ್ ದಟ್ ನಾವು ಸ್ಟ್ಯಾಟಿಕ್ ರೌಟಿಂಗ್ ಹೇಗೆ ಕಾನ್ಫಿಗರ್ ಮಾಡಬೇಕು ಅನ್ನೋದನ್ನು ಕೂಡ ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ತೋರಿಸ್ಕೊಟ್ಟಿದ್ದೆ. ವಿತ್ ಹ್ಯಾವಿಂಗ್ ಅ 2 ರೌಟರ್ಸ್, 2 ರೌಟರ್ನ ಹೇಗೆ ನಾವು ಸ್ಟ್ಯಾಟಿಕ್ ರೌಟಿಂಗ್ ನ ಕಾನ್ಫಿಗರ್ ಮಾಡಬಹುದು ಅನ್ನೋದು ಕೂಡ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ತೋರಿಸ್ಕೊಟ್ಟಿದ್ದೆ. ಓಕೆ, ಸೊ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಪ್ರೀವಿಯಸ್ ಸೆಷನ್ ಅಲ್ಲಿ. ಓಕೆ, ಇನ್ ಕಂಟಿನ್ಯೂಯೇಷನ್ ವಿತ್ ದ ಪ್ರೀವಿಯಸ್ ಸೆಷನ್ ವಾಟ್ ವಿ ವಿಲ್ ಡೂ ಟುಡೇ, ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ಮಾಡ್ತಾ ಹೋಗೋಣ, ಪ್ರೀವಿಯಸ್ ಸೆಷನ್ ನ ಕಂಟಿನ್ಯೂ ಮಾಡ್ತಾ ಇವತ್ತು ಸ್ಟ್ಯಾಟಿಕ್ ರೌಟಿಂಗ್ ವಿತ್ 3 routers. ನಾವು ಸ್ಟ್ಯಾಟಿಕ್ ರೌಟಿಂಗ್ ನ ಕಾನ್ಫಿಗರ್ ಮಾಡೋಣ, ಬಟ್ ದಿಸ್ ಟೈಮ್ ವಿ ವಿಲ್ ಯೂಸ್ 3 routers. 3 routers ನ ಯೂಸ್ ಮಾಡಿಬಿಟ್ಟು ನಾವು ಸ್ಟ್ಯಾಟಿಕ್ ರೌಟಿಂಗ್ ನ ಕಾನ್ಫಿಗರ್ ಮಾಡೋಣ ಅಂತೆ. ಕ್ಲಿಯರ್? ಸೊ ಹಿಯರ್ ವಿಲ್ ಹ್ಯಾವ್ ಅ router 1, router 2, router 3. ಬಟ್ ಮೀನ್ ಟೈಮ್ ಯಶವಂತ್, ನಾನೊಂದು ವಿಡಿಯೋ ಶೇರ್ ಮಾಡಿದ್ದೀನಿ. ಹಾ ಸರ್, ನೋಡಿದೆ ಸರ್. ಅದು ಹಾ, ಅದು ಆಗಿದೆ ನನ್ನ ಲ್ಯಾಪ್ಟಾಪ್ ಅಲ್ಲಿ. ಬಟ್ ಏನಂದ್ರೆ ವರ್ಕ್ ಮಾಡ್ತಾ ಇರ್ಬೇಕಾಯ್ತದೆ, ಸಡನ್ ಆಗಿ ಹಂಗೆ ಬಗ್ಸ್ ಬಂದು ಎಕ್ಸಿಟ್ ಆಗ್ಬಿಡ್ತಾ ಇದೆ. ಅದಕ್ಕೆ ಮತ್ತೆ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಓಕೆ, ಹಾ, ಅದು ಬೆಟರ್. ಅನ್ಇನ್ಸ್ಟಾಲ್ ಮಾಡಿ ಮತ್ತೊಮ್ಮೆ ಇನ್ಸ್ಟಾಲ್ ಮಾಡಿದ್ರೆ ಪ್ರಾಬಬ್ಲಿ ಬಗ್ಸ್ ಸಾಲ್ವ್ ಆಗ್ಬೋದು ಅಂತ ಅನ್ಕೊಳ್ತೀನಿ. ಹಾ ಸರ್. ಯಾಕಂದ್ರೆ ಅದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅದು ಕಂಪಲ್ಸರಿ ಇರ್ಲೇಬೇಕು. ಇಲ್ಲದೆ ಇದ್ರೆ ಮತ್ತೆ ನಾನು ಏನೇನು ಹೇಳ್ಕೊಡ್ತೀನಲ್ವ ಅದೆಲ್ಲ ಕಂಟೆಂಟ್ ಫ್ಲಶ್ ಔಟ್ ಆಗುತ್ತೆ. ಇದು ಪ್ರಾಕ್ಟೀಸ್ ಬೇಕಾಗುತ್ತೆ. ಇದಕ್ಕೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಮೈಂಡ್ ಅಲ್ಲಿ ಉಳಿತದೆ. ಫೈನ್, ಈಗ ನಾವೇನ್ ಮಾಡೋಣ, ನಾನು 3 ರೌಟರ್ನ ತಗೊಂಡಿದ್ದೀನಿ. ಹಿಯರ್ 3 ರೌಟರ್ನ ತಗೊಂಡಿದ್ದೀನಿ. ಈಗ ನಾವು ಒಂದು ನೆಟ್ವರ್ಕ್ ನ ಡಿಸೈನ್ ಮಾಡೋಣ. ಅದಾದ ನಂತರ ಈಗ ಸ್ಕ್ರೀನ್ ಕಾಣ್ತಾ ಇದೆಯಲ್ವಾ? ಓಕೆ, ಈ 2 ಸ್ವಿಚ್ ನ ತಗೊಳ್ತೀನಿ. ಇಲ್ಲೊಂದು ಕಂಪ್ಯೂಟರ್ ನಾನು ತಗೊಳ್ತೀನಿ. ದೆನ್ ಐ ವಿಲ್ ಕನೆಕ್ಟ್ ಆಲ್ ಆಫ್ ದೆಮ್ ಟುಗೆದರ್. ಓಕೆ, ಈಗ ನಾವು ಇಲ್ಲಿ ಪ್ಲಾನ್ ಮಾಡೋಣ. ಸೊ ಇದು 192.168.10.0 ನೆಟ್ವರ್ಕ್ /24. I'll copy this. ಇಲ್ಲಿ ಇದನ್ನ ಪೇಸ್ಟ್ ಮಾಡಿ, ಇದು 11, ಕಾಪಿ ಹಿಯರ್, ಇದು 12, ಪೇಸ್ಟ್, ಇದು 13. ಓಕೆ, ದಿಸ್ ಇಸ್ ಮೈ ಇಂಟೆಂಡೆಡ್ ಪ್ಲಾನ್. ಓಕೆ, ಇದೇನಿದೆಯಲ್ಲ, ಇದು ಎಂಟೈರ್ ನೆಟ್ವರ್ಕ್ ಏನಿದೆಯಲ್ವಾ, ದಿಸ್ ಪಾರ್ಟ್ ಆಫ್ ದ ನೆಟ್ವರ್ಕ್, ಇದು 192.168.10.0 ನೆಟ್ವರ್ಕ್. ಅದೇ ರೀತಿ ಇದು 192.168.13.0 ನೆಟ್ವರ್ಕ್. ಅದೇ ರೀತಿ ಇದೇನಿದೆಯಲ್ಲ ಮಧ್ಯದ ನೆಟ್ವರ್ಕ್ ಏನಿದೆಯಲ್ಲ 11.0, ಇದು 12.0. ಓಕೆ, ಫೈನ್. ಈಗ ನಾವೇನ್ ಮಾಡೋಣ, ವಿ ವಿಲ್ ಸೆಟ್ IP ಅಡ್ರೆಸ್ ಅಕಾರ್ಡಿಂಗ್ಲಿ. ಎಲ್ಲದಕ್ಕೂ ನಾವು IP ಅಡ್ರೆಸ್ ಸೆಟ್ ಮಾಡ್ತಾ ಹೋಗೋಣ. ಈಗ ನಾವೇನ್ ಮಾಡೋಣ, ಫಸ್ಟ್ ಎಲ್ಲ ರೌಟರ್ಗೆ IP ಅಡ್ರೆಸ್ ನ ಸೆಟ್ ಮಾಡ್ತಾ ಹೋಗೋಣ ಅಂತ. ಗಿಗಾಬಿಟ್ ಇಥರ್ನೆಟ್ 0/0ಗೆ 192.168.10.1 IP ಅಡ್ರೆಸ್ ಕೊಡೋಣ. ಗಿಗಾಬಿಟ್ ಇಥರ್ನೆಟ್ 0/0/1 ಇಂಟರ್ಫೇಸಿಗೆ 11.1 IP ಅಡ್ರೆಸ್ ನ ಕೊಟ್ಟೋಣಂತೆ ಆನ್ ರೌಟರ್ 0. ಫಸ್ಟ್ ಐ ವಿಲ್ ಗೋ ಇನ್ಸೈಡ್ ದ ರೌಟರ್ 0. ರೌಟರ್ 0 ಒಳಗಡೆ ಹೋಗ್ತೀನಿ.
router 0 ಒಳಗಡೆ ಕಮಾಂಡ್ ಲೈನ್ ಇಂಟರ್ಫೇಸ್ ಅಲ್ಲಿ ಹೋಗ್ಬಿಟ್ಟು we will start assigning the IP address. Enable config interface gigabit ethernet 0/0/0, then IP address 192.168.10.1 255.255.255.0, then no shut exit interface gigabit ethernet 0/0/1. IP address would be 192.168.11.1 255.255.255.0, then no shut exit ಇಲ್ಲಿ IP address ಆಯ್ತು. Then now we'll go to router 1. router 1 ಒಳಗಡೆ ಹೋಗೋಣ. Okay, so enable config interface gigabit ethernet 0/0/0, then IP address 192.168.11.2 255.255.255.0, no shut exit interface gigabit ethernet 192.168.12.1 255.255.255.0, then type no shut. Okay, ಈಗ ಈ router 2 ಅಲ್ಲಿ ಹೋಗ್ಬಿಟ್ಟು we will start configuring the IP address. Config interface gigabit ethernet 0/0/0, IP address 192.168.12.2 255.255.255.0, no shut exit 0/0/1, IP address 13.1, enter, then no shut. Just ನಾನು IP address ನ ಅಸೈನ್ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ಎಲ್ಸ್ ಹಿಯರ್. ಓಕೆ, ಆ ಇಂಟರ್ಫೇಸ್ ಗಳಿಗೆ IP address ನ ಅಸೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಜಸ್ಟ್ ಒಂದ್ಸರಿ ಮೇಕ್ ಶೂರ್ ಮಾಡ್ಕೋಣ ಕರೆಕ್ಟ್ ಆಗಿ ಅಸೈನ್ ಮಾಡಿದಾನೆ ಆಸ್ ಪರ್ ಮೈ ಪ್ಲಾನಿಂಗ್ ಅಂತ. ಓಕೆ, ಸೊ ನಾನು ಈ ರೌಟರ್ಗೆ 0/0/0ಗೆ 12.2 ಅಸೈನ್ ಮಾಡಬೇಕಾಗಿತ್ತು. ಎಸ್ 12.2 ಅಸೈನ್ ಮಾಡಿದೆ. ಈ ಇಂಟರ್ಫೇಸಿಗೆ 13.1 ಅಸೈನ್ ಆಗಿದೆ. ಓಕೆ, ಅದೇ ರೀತಿ ಈ ರೌಟರ್ ಅಲ್ಲಿ ಹೋಗೋಣ. ಇಲ್ಲಿ ಟೈಪ್ ಮಾಡೋಣ ಶೋ IP interface brief. ಓಕೆ, 11.2 ಈ ಇಂಟರ್ಫೇಸ್ ಇದೆ. ಅದೇ ರೀತಿ 12.1 ಈ ಇಂಟರ್ಫೇಸ್ ಇದೆ. ಫೈನ್. ಓಕೆ, ಮತ್ತೊಂದು ರೌಟರ್ ಅಲ್ಲಿ ಹೋಗೋಣ. ಹಿಯರ್ ಶೋ IP interface brief. ಇಲ್ಲಿ 10.1 and 11.1. 10.1 ಇಲ್ಲಿದೆ, ಈ ಇಂಟರ್ಫೇಸ್ ಇದೆ. 11.1 ಈ ಇಂಟರ್ಫೇಸ್ ಗೆ IP ಅಡ್ರೆಸ್ ಏನಾಗಿದೆ, ಅಸೈನ್ ಆಗಿದೆ. ಓಕೆ, ನೈಸ್. ಈಗ IP ಅಡ್ರೆಸ್ ನ ಅಸೈನ್ ಮಾಡಿದೆ. ಮೀನ್ ಟೈಮ್ ಇಲ್ಲೂ ಕೂಡ ನನ್ನ IP ಅಡ್ರೆಸ್ ನ ಅಸೈನ್ ಮಾಡ್ಕೊಳ್ತೀನಿ. ಡೆಸ್ಕ್ಟಾಪ್ IP ಕಾನ್ಫಿಗರೇಷನ್ 192.168.10. ಇದಕ್ಕೆ 10 ಅಂತ ಕೊಟ್ಕೊಳ್ತೀನಿ. ಓಕೆ, ಡಿಫಾಲ್ಟ್ ಗೇಟ್ವೇ ಅಡ್ರೆಸ್ ಏನ್ ಬರುತ್ತೆ ಇಲ್ಲಿ ಯಶವಂತ್? ನಾನು ಡಿಫಾಲ್ಟ್ ಗೇಟ್ವೇ ಅಡ್ರೆಸ್ ಏನ್ ಕೊಡ್ಬೇಕಾಗ್ತದೆ ಇಲ್ಲಿ? 192.168.11.0. ಇಲ್ಲಿ ಡಿಫಾಲ್ಟ್ ಗೇಟ್ವೇ ಅಡ್ರೆಸ್
ಈ ಕಂಪ್ಯೂಟರ್ಗೆ ಡಿಫಾಲ್ಟ್ ಗೇಟ್ವೇ ಯಾರು? 192.168.11.0. 11.0ನಾ? ಹಾ ಸರ್, ಗೇಟ್ವೇ ಅಲ್ವಾ? ಹಾ, ಈ ಗೇಟ್ವೇ ಇದಕ್ಕೆ, ಈ ಕಂಪ್ಯೂಟರ್ಗೆ ಗೇಟ್ವೇ ಇಲ್ಲಿ ಯಾರು ಅಂತ ಮತ್ತೊಮ್ಮೆ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ. ಓಕೆ, ಸಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಗೇಟ್ವೇ ಅಂತಂದ್ರೆ ಯಾವ ರೌಟರ್ನ ಇಂಟರ್ಫೇಸ್ ನನ್ನ ನೆಟ್ವರ್ಕಿಗೆ ಕನೆಕ್ಟ್ ಆಗಿರುತ್ತೋ ದಟ್ ವಿಲ್ ಸರ್ವ್ ಎಸ್ ದ ಗೇಟ್ವೇ. ಅಂದ್ರೆ ಈ ಕಂಪ್ಯೂಟರ್ ಈಗ 192.168.10.0 ನೆಟ್ವರ್ಕ್ ಅಲ್ಲಿ ಇರ್ತಕ್ಕಂತಹ ಕಂಪ್ಯೂಟರ್, ಈ ನೆಟ್ವರ್ಕ್ ಹೊಸಲನ್ನ ದಾಟಿ ಬೇರೆ ನೆಟ್ವರ್ಕ್ಗೆ ನಾನು ರೀಚ್ ಆಗ್ಬೇಕು ಅಂತಂದ್ರೆ ಇದಕ್ಕೆ ಈ ಒಂದು ಇಂಟರ್ಫೇಸಿಗೆ, ಈ ಒಂದು ನೆಟ್ವರ್ಕಿಗೆ ಕನೆಕ್ಟ್ ಆಗಿರ್ತಕ್ಕಂಥ ಇಮ್ಮಿಡಿಯೇಟ್ ರೌಟರ್ನ ಇಂಟರ್ಫೇಸ್ IP ಅಡ್ರೆಸ್ ಏನು? ಈ ಇಂಟರ್ಫೇಸ್ ಇದೆ ಅಲ್ವಾ, ಗಿಗಾಬಿಟ್ ಇಥರ್ನೆಟ್ 0/0/0 ಇಂಟರ್ಫೇಸ್ ಅಲ್ವಾ ಈ ನೆಟ್ವರ್ಕಿಗೆ ಕನೆಕ್ಟ್ ಆಗಿರೋದು. ಈ ನೆಟ್ವರ್ಕಿಗೆ ಈ ಇಂಟರ್ಫೇಸ್ ಕನೆಕ್ಟ್ ಆಗಿದೆ ಅಂತಂದ್ರೆ ಈ ಇಂಟರ್ಫೇಸ್ ನ IP ಅಡ್ರೆಸ್ ಈ ಎಲ್ಲಾ ನೆಟ್ವರ್ಕ್ಗಳಿಗೆ, ಇಲ್ಲಿ 10 ಇರ್ಲಿ 20 ಇರ್ಲಿ 100 PC ಕೂಡ, ಫಾರ್ ಆಲ್ ಆಫ್ ದೆಮ್ ದಿಸ್ ಇಂಟರ್ಫೇಸ್ IP ಅಡ್ರೆಸ್ ವಿಲ್ ಸರ್ವ್ ಆಸ್ ದ ಗೇಟ್ವೇ. ಓಕೆ, 10.1 not 10.0. 10.0 is the network range, 10.0 is the beginning. ಈಗ ನೆಟ್ವರ್ಕ್ ID ಇದು ಅರ್ಥ ಆಯ್ತಲ್ವಾ? ಆ 192.168.10.0 is the network ID, 10.255 is the broadcast ID. 10.0 ನಾವು ಯೂಸ್ ಮಾಡಲ್ಲ, 10.255 ಯೂಸ್ ಮಾಡಲ್ಲ. ಮಧ್ಯದಲ್ಲಿ ಬರ್ತಕ್ಕಂಥವೆಲ್ಲವೂ ಕೂಡ 10.1, 10.2, 10.3, 10.254 ವರೆಗೂ ಕೂಡ ದೇ ಆರ್ ಆಲ್ ವ್ಯಾಲಿಡ್ ಹೋಸ್ಟ್ ಅಡ್ರೆಸಸ್. ಕ್ಲಿಯರ್? ಅವೆಲ್ಲವೂ ಕೂಡ ವ್ಯಾಲಿಡ್ ಹೋಸ್ಟ್ ಅಡ್ರೆಸಸ್ ಅಂತ. ಸೊ ಇಲ್ಲಿ ಈ ಗಿಗಾಬಿಟ್ ಇಥರ್ನೆಟ್ 0/0/0ಗೆ ನಾನೇನ್ IP ಅಡ್ರೆಸ್ ಕೊಟ್ಟಿದ್ದೀನೋ, ಅಂದ್ರೆ ಗಿಗಾಬಿಟ್ ಇಥರ್ನೆಟ್ 0/0/0ಗೆ ಏನ್ IP ಅಡ್ರೆಸ್ ಕೊಟ್ಟಿದ್ದೀನಿ, 192.168.10.1 IP ಅಡ್ರೆಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ದ 10.1 IP ಅಡ್ರೆಸ್ ವಿಲ್ ಸರ್ವ್ ಆಸ್ ಅ ಡಿಫಾಲ್ಟ್ ಗೇಟ್ವೇ ಫಾರ್ these devices which are part of 10.0 network. 10.0 ನೆಟ್ವರ್ಕಿಗೆ ಬಿಲಾಂಗ್ ಆಗಿರ್ತಕ್ಕಂತಹ ಎಲ್ಲಾ ಡಿವೈಸ್ ಗಳಿಗೂ ಕೂಡ 10.1 IP ಅಡ್ರೆಸ್ ಡಿಫಾಲ್ಟ್ ಗೇಟ್ವೇ ಆಗಿ ಸರ್ವ್ ಆಗ್ತದೆ. ಕ್ಲಿಯರ್? ಈಗ ನಾನು ಆ ಡಿಫಾಲ್ಟ್ ಗೇಟ್ವೇ ಅಡ್ರೆಸ್ ಅನ್ನ ಸ್ಪೆಸಿಫೈ ಮಾಡ್ತೀನಿ, 192.168.10.1. ಓಕೆ, ಕ್ಲಿಯರ್? ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ರೀಸನ್ ಇಷ್ಟೇ, ಯಾಕಂದ್ರೆ ದೀಸ್ ಆರ್ ದ ಬೇಸಿಕ್ ಸ್ಟಫ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಹಿಯರ್ ಅಂದ್ರೆ ಈ ನೆಟ್ವರ್ಕ್ ನಾನು ದಾಟಿ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಈ ರೌಟರ್ನ ಈ ಇಂಟರ್ಫೇಸ್ ನನಗೆ ಡಿಫಾಲ್ಟ್ ಗೇಟ್ವೇ ಆಗಿ ಕೆಲಸ ಮಾಡುತ್ತೆ. ಇದನ್ನ ದಾಟಿದ್ರೆ ತಾನೇ ನಾನು ಮತ್ತೊಂದು ನೆಟ್ವರ್ಕಿಗೆ ಹೆಜ್ಜೆ ಇಡಲು ಸಾಧ್ಯ. 11.0 ನೆಟ್ವರ್ಕಿಗೆ ಹೋಗ್ಬೇಕು, ಇದನ್ನ ದಾಟಿ ಹೋದ್ರೇನೆ ತಾನೇ ಅಲ್ಲಿ ರೀಚ್ ಆಗ್ಲಿಕ್ಕೆ ಸಾಧ್ಯ. ಇದು ಡಿಫಾಲ್ಟ್ ಗೇಟ್ವೇ ಆಗಿ ನನಗೆ ಆಕ್ಟ್ ಮಾಡುತ್ತೆ. ಅದೇ ರೀತಿ ಇಲ್ಲಿ ಈಗ ಯು ಜಸ್ಟ್ ಟೆಲ್ ಮಿ ವಾಟ್ ಈಸ್ ದ ಡಿಫಾಲ್ಟ್ ಗೇಟ್ವೇ ಅಡ್ರೆಸ್ ಫಾರ್ ದಿಸ್ ಕಂಪ್ಯೂಟರ್. ಈ ನೆಟ್ವರ್ಕ್ 13.0 ನೆಟ್ವರ್ಕ್ ಏನಿದೆಯಲ್ವಾ, 13.0 ನೆಟ್ವರ್ಕ್ ವೆರಿ ಗುಡ್ ಮೀನ್ಸ್ ಇದಕ್ಕೆ ಈ ಕಂಪ್ಯೂಟರ್ಗೆ ಡಿಫಾಲ್ಟ್ ಗೇಟ್ವೇ ಈ ಇಂಟರ್ಫೇಸ್ IP ಅಡ್ರೆಸ್, ಅಂದ್ರೆ ದಟ್ ಈಸ್ 13.1 IP ಅಡ್ರೆಸ್ ವಿಲ್ ಸರ್ವ್ ಆಸ್ ದ ಡಿಫಾಲ್ಟ್ ಗೇಟ್ವೇ ಫಾರ್ ಆಲ್ ದ ಡಿವೈಸಸ್ ವಿಚ್ ಆರ್ ಪಾರ್ಟ್ ಆಫ್ ದಿಸ್ 13.0 ನೆಟ್ವರ್ಕ್. ಸೊ ಐ ವಿಲ್ ಗೋ ಟು ಡೆಸ್ಕ್ಟಾಪ್ ನೌ and I will set the IP address 192.168.13.10 ಏನೇ ಕೊಟ್ಕೊಳ್ಳಿ. ಓಕೆ, ಓವರ್ಲ್ಯಾಪ್ ಆಗ್ಬಾರ್ದು ಅಷ್ಟೇ. 13. ನೆಟ್ವರ್ಕ್ ಅಲ್ಲಿ ಇರಬೇಕು, 0 ನೆಟ್ವರ್ಕ್ ಅಲ್ಲಿ ಇರಬೇಕು. Then the default gateway will be 192.168.13.1 will be the default gateway. Okay, default gateway na ನಾನಿಲ್ಲಿ ಕೊಟ್ಟೆ. ನಂತರ ಈಗ ನಾನೇನ್ ಮಾಡ್ತೀನಿ, ಪಿಂಗ್ I'll try to ping my default gateway 192.168.13.1. Let's see. Okay, I am able to get the response. Reply ನನಗೆ ಬರ್ತಾ ಇದೆ. ಇಲ್ಲೂ ಕೂಡ ನಾನೇನ್ ಮಾಡ್ತೀನಿ, I will go to command prompt, try to ping 192.168.10.1. ಸೊ ನನಗೂ ಕೂಡ ನನಗೆ ರಿಪ್ಲೈ ಬರ್ತಾ ಇದೆ. ಈಗ ನಾವೇನ್ ಮಾಡೋಣ, ಸ್ಟ್ಯಾಟಿಕ್ ರೌಟ್ ನ ಕಾನ್ಫಿಗರ್ ಮಾಡೋಣ. ಸ್ಟ್ಯಾಟಿಕ್ ರೌಟ್ ಕಾನ್ಫಿಗರ್ ಮಾಡಬೇಕು ಅಂತಂದ್ರೆ ನಾನೇನ್ ಅರ್ಥ ಮಾಡ್ಕೋಬೇಕು ಇಲ್ಲಿ. ಫಸ್ಟ್ ಆಫ್ ಆಲ್, ಸ್ಟ್ಯಾಟಿಕ್ ರೌಟ್ ಅಂತಂದ್ರೆ ನಾನು ಮ್ಯಾನ್ಯುಯಲ್ ಆಗಿ ರೌಟ್ ನ ಹೇಳ್ಬೇಕು, ಯಾವ ರೌಟ್ ಎಲ್ಲಿದೆ, ಅದನ್ನ ನೀನ್ ಹೇಗ್ ರೀಚ್ ಆಗ್ತೀಯ. ಅಲ್ಲಿಗೆ ರೀಚ್ ಆಗ್ಬೇಕು ಅಂತಂದ್ರೆ ಅಲ್ಲಿಗೆ ರೀಚ್ ಆಗ್ಬೇಕಾಗಿರ್ತಕ್ಕಂಥ ಮೆಥಡ್ ಏನು, ಅಲ್ಲಿಗೆ ತಲುಪಬೇಕು ಅಂದ್ರೆ ಇರ್ತಕ್ಕಂಥ ದಾರಿ ಯಾವುದು ಅಂತ ನಾನು ಮ್ಯಾನ್ಯುಯಲ್ ಆಗಿ ನಾನು ರೌಟರ್ಗೆ ತಿಳಿಸ್ಕೊಡ್ಬೇಕಾಗತ್ತೆ ಸ್ಟ್ಯಾಟಿಕ್ ರೌಟಿಂಗ್ ಅಲ್ಲಿ. ಇಲ್ಲಿ ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ
ಈ ಒಂದು ನೆಟ್ವರ್ಕ್ ಗಿಗಾಬಿಟ್ ರೌಟರ್ 0 ಏನಿದೆಯಲ್ವಾ, ದಿಸ್ ರೌಟರ್, ಈ ರೌಟರ್ ಯಾವ್ಯಾವ ನೆಟ್ವರ್ಕ್ ನ ಮಾಹಿತಿಯನ್ನ ಹೊಂದಿದೆ ಅಂತ ನೋಡ್ತಾ ಹೋದಾಗ, ಹಿಯರ್ ಮೈ ರೌಟರ್ 0 knows the network information about 192.168.10.0 and 192.168.11.0. ಈ ಎರಡು ನೆಟ್ವರ್ಕ್ ನ ಮಾಹಿತಿ ರೌಟರ್ 0 ಹತ್ರ ಇದೆ, ಈ ರೌಟರ್ ಹತ್ರ ಇದೆ. ಯಾಕಂದ್ರೆ ಬಿಕಾಸ್ ದಿಸ್ ಇಸ್ ಅ ಡೈರೆಕ್ಟ್ಲಿ ಕನೆಕ್ಟೆಡ್, ಇದಕ್ಕೆ ಮತ್ತೆ ಇದಕ್ಕೆ ಡೈರೆಕ್ಟ್ ಆಗಿ ಆ ರೌಟರ್ಗೆ ಆ ನೆಟ್ವರ್ಕ್ ಗಳಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ. ಓಕೆ, ಅದನ್ನ ನಾನು ರೌಟಿಂಗ್ ಟೇಬಲ್ ಅಲ್ಲಿ ಹೋಗಿ ಕೂಡ ನಾನು ಅದನ್ನ ಅಥೆಂಟಿಕೇಟ್ ಮಾಡಬಹುದು. ಇಫ್ ಐ ಗೋ ಟು ದಿಸ್ ಶೋ IP route ಅಂತ ನಾನು ಚೆಕ್ ಮಾಡಿದ್ರೆ ಇಲ್ಲಿ ನನಗೆ ತೋರಿಸ್ತದೆ, ಅಂದ್ರೆ ನಾನು ಯಾವ್ಯಾವ ರೌಟ್ಸ್ ಗಳಿಗೆ ಕನೆಕ್ಟ್ ಆಗಿದ್ದೀನಿ ಅಂತಕ್ಕಂಥ ತೋರಿಸುತ್ತೆ. ಸಿ 10.0 ನೆಟ್ವರ್ಕಿಗೆ, ಬಿಕಾಸ್ ಇಟ್ಸ್ ಅ ಡೈರೆಕ್ಟ್ಲಿ ಕನೆಕ್ಟೆಡ್ ನೆಟ್ವರ್ಕ್. ಓಕೆ, ಸಿಮಿಲರ್ಲಿ 192.168.11.0 10.0 ಅಂಡ್ 11.0 ಎರಡಕ್ಕೂ ಕೂಡ ನಾನು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದ್ದೀನಿ ಅಂತ ಅರ್ಥ. ಓಕೆ, ಸೊ ಈಗ ನೆಕ್ಸ್ಟ್ ಈ ರೌಟರ್ 1 ಯಾವ್ಯಾವ ನೆಟ್ವರ್ಕಿಗೆ ಕನೆಕ್ಟ್ ಆಗಿದೆ? 192.168.11.0, 192.168.12.0. ವೆರಿ ಗುಡ್. ಅಂದ್ರೆ ರೌಟರ್ 1 192.168.10. not 10. 11. 11. 192.168.11.0 and 192.168.12.0 ನೆಟ್ವರ್ಕ್ ಕನೆಕ್ಟ್ ಆಗಿದೆ. ಅದೇ ರೀತಿ ರೌಟರ್ 3 ಯಾವ್ಯಾವ ನೆಟ್ವರ್ಕ್ ಕನೆಕ್ಟ್ ಆಗಿದೆ? 192.168.12.0 and 192.168.13.0 ಇವೆರಡು ನೆಟ್ವರ್ಕಿಗೆ ಇದು ಕನೆಕ್ಟ್ ಆಗಿದೆ. ಅರ್ಥ ಆಯ್ತಲ್ವಾ? ಸೊ ಈಗ ನಾನೇನ್ ಮಾಡಬೇಕು, ರೌಟರ್ 1ಗೆ ರೌಟರ್ 0, ರೌಟರ್ 1, ರೌಟರ್ 3 ಹತ್ರ ಈ ರೌಟರ್ 0ನ ನೋಡ್ತಾ ಹೋದಾಗ, ಈ ರೌಟರ್ 0ಗೆ ಯಾವ್ಯಾವ ಇನ್ಫಾರ್ಮೇಶನ್, ಯಾವ್ಯಾವ ರೌಟ್ ನ ಇನ್ಫಾರ್ಮೇಶನ್ ಇಲ್ಲ, 192.168.12.0 ಬಗ್ಗೆ ಗೊತ್ತಿಲ್ಲ, ಮತ್ತೆ 192.168.13.0 ಬಗ್ಗೆ ಇದ್ರ ಹತ್ರ ಮಾಹಿತಿ ಇಲ್ಲ. ಅದೇ ರೀತಿ ರೌಟರ್ 1 ಹತ್ರ, ಈ ರೌಟರ್ ಹತ್ರ ಈ ನೆಟ್ವರ್ಕ್ ಪ್ಲಸ್ ಈ ನೆಟ್ವರ್ಕ್ ಇನ್ಫಾರ್ಮೇಶನ್ ಇಲ್ಲ. ದಟ್ ಈಸ್ 192.168.10.0 ಅಂಡ್ 192.168.13.0 ಇನ್ಫಾರ್ಮೇಶನ್ ಇದ್ರ ಹತ್ರ ಇಲ್ಲ. ಇಟ್ ಡಸಂಟ್ ನೋ ದ ಇನ್ಫಾರ್ಮೇಶನ್ ಅಬೌಟ್ ದಿಸ್ ನೆಟ್ವರ್ಕ್. ಈ ಒಂದು ಕಂಪ್ಯೂಟರ್ ನೋಡ್ತಾ ಹೋದಾಗ, ಈ ಒಂದು ರೌಟರ್ ನ ನೋಡ್ತಾ ಹೋದಾಗ ಇದಕ್ಕೆ 10.0 ಅಂಡ್ 11.0 ಇನ್ಫಾರ್ಮೇಶನ್ ಇದ್ರ ಹತ್ರ ಇಲ್ಲ. 192.168.10.0 ಅಂಡ್ 192.168.11.0 ಈಗ ಇನ್ಫಾರ್ಮೇಶನ್ ಇಲ್ಲ. ಈಗ ನಾನೇನ್ ಮಾಡ್ಬೇಕು, ಮ್ಯಾನ್ಯುಯಲಿ ಈ ಇನ್ಫಾರ್ಮೇಶನ್ ನ ಇವುಗಳಿಗೆ ತಿಳಿಸ್ಕೊಡ್ಬೇಕು. ನೋಡಪ್ಪ, ನೀನು 192 ರೌಟರ್ 0 ಅಲ್ಲಿ ಹೋಗಿ ಹೇಳ್ಬೇಕು, 192.168.12.0 192.168.13.0 ನೀನು ರೀಚ್ ಆಗ್ಬೇಕು ಅಂತಂದ್ರೆ, ನೀನು ರೌಟರ್ 1 ನ ಗಿಗಾಬಿಟ್ ಇಥರ್ನೆಟ್ 0/0 ಮುಖಾಂತರ ನೀನು ಎಂಟರ್ ಆದ್ರೆ, ಪ್ರವೇಶ ಪಡೆದ್ರೆ, ಯು ವಿಲ್ ರೀಚ್ ದೀಸ್ 2 ನೆಟ್ವರ್ಕ್. ಈ ಎರಡು ನೆಟ್ವರ್ಕ್ ಗಳಿಗೆ ನೀನು ಹೋಗಬಲ್ಲೆ ಅಂತಕ್ಕಂತಹ ಮಾಹಿತಿಯನ್ನ ನಾನು ಇದಕ್ಕೆ ಕೊಡಬೇಕು. ಓಕೆ, ಸಿಮಿಲರ್ಲಿ ಇಲ್ಲಿ ಬಂದ್ಬಿಟ್ಟು ಈ ಒಂದು ರೌಟರ್ಗೆ ಹೇಳಬೇಕು, 10. ನೆಟ್ವರ್ಕ್ ರೀಚ್ ಆಗ್ಬೇಕಾ, ನೀನು ಗಿಗಾಬಿಟ್ ಇಥರ್ನೆಟ್ 0/01 ರೌಟರ್ 0ನ ಈ ಒಂದು ಇಂಟರ್ಫೇಸ್ ಮುಖಾಂತರ ಇನ್ ಆದ್ರೆ ಆ ನೆಟ್ವರ್ಕ್ ಗೆ ರೀಚ್ ಆಗ್ತೀಯಾ. ಮತ್ತೆ ರೌಟರ್ 2 ನ ಗಿಗಾಬಿಟ್ ಇಥರ್ನೆಟ್ 0/0 ಇಂಟರ್ಫೇಸ್ ಮುಖಾಂತರ ಇನ್ ಆದ್ರೆ ನೀನು 13. ನೆಟ್ವರ್ಕ್ ಗೆ ರೀಚ್ ಆಗ್ತೀಯ ಅಂತಕ್ಕಂಥ ಇನ್ಫಾರ್ಮೇಶನ್ ನಾನು ಕೊಡಬೇಕು. ಅದೇ ರೀತಿ ಇದಕ್ಕೂ ಕೂಡ ನಾನು ಇನ್ಫಾರ್ಮೇಶನ್ ಕೊಡಬೇಕಾಗ್ತದೆ. ಸೊ ಈಗ ನಾವು ಪ್ರಾಕ್ಟಿಕಲ್ ಆಗಿ ಅದು ಹೇಗೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಈಗ ನಾವೇನ್ ಮಾಡೋಣ, ನಾವು ವಿಲ್ ಗೋ ಇನ್ಸೈಡ್ ದ ರೌಟರ್. ಈಗ ನಾನೇನ್ ಮಾಡ್ಬೇಕು, ವೆರಿ ಸಿಂಪಲ್, ನೆನ್ನೆ ಹೇಗ್ ಮಾಡಿದ್ವಲ್ಲ ಅದೇ ಸೇಮ್ ಪ್ರಾಸೆಸ್ ವಿ ನೀಡ್ ಟು ಫಾಲೋ ಹಿಯರ್ ಆಲ್ಸೋ. ಜಸ್ಟ್ ಟೈಪ್ ಕಾನ್ಫಿಗ್ ಟಿ ಆದ್ಮೇಲೆ ನಾವೇನ್ ಮಾಡ್ಬೇಕು, IP route ಅಂತ ಕೊಟ್ಬಿಟ್ಟು ಈಗ IP route ಅನ್ನ ಕ್ರಿಯೇಟ್ ಮಾಡು. ಯಾವ ನೆಟ್ವರ್ಕಿಗೆ? 192.168. ಇದಕ್ಕೆ ಗೊತ್ತಿಲ್ಲದೆ ಇರೋ ನೆಟ್ವರ್ಕ್ ಯಾವುದು? 12.0, 255.255.255.0. ನಾನು 12.0 ನೆಟ್ವರ್ಕಿಗೆ ಹೋಗ್ಬೇಕು ಅಂತಂದ್ರೆ, ಈ ನೆಟ್ವರ್ಕಿಗೆ ನಾನು ಹೋಗ್ಬೇಕು ಅಂತಂದ್ರೆ, ಈ ಒಂದು ರೌಟರ್ ಈ ನೆಟ್ವರ್ಕಿಗೆ ತಲುಪಬೇಕು ಅಂತಂದ್ರೆ
ರೌಟರ್ 1 ನ ಈ ಇಂಟರ್ಫೇಸ್ ಮುಖಾಂತರ ಹೋಗ್ಬೇಕು. ಗಿಗಾಬಿಟ್ 0/0/0 ಇಂಟರ್ಫೇಸ್ ಮುಖಾಂತರ ಹೋಗ್ಬೇಕು. ಅದ್ರದ್ದು IP ಅಡ್ರೆಸ್ ಇಲ್ಲಿ ನಾನು ಸ್ಪೆಸಿಫೈ ಮಾಡಬೇಕಾಗ್ತದೆ. ದ IP ಅಡ್ರೆಸ್ ಇಸ್ 192.168.11.2 is the IP address of that particular interface. Just press enter. ಅದೇ ರೀತಿ ನಾನು ಈಗ ಮತ್ತೊಂದು ಸ್ಟೇಟ್ಮೆಂಟ್ ನ ಟೈಪ್ ಮಾಡಬೇಕು. ಬಿಕಾಸ್ ಈ ನೆಟ್ವರ್ಕ್ ಬಗ್ಗೆನೂ ಕೂಡ ಮಾಹಿತಿನ ಅಪ್ಡೇಟ್ ಮಾಡ್ಬೇಕಲ್ವಾ. 13.0 ನೆಟ್ವರ್ಕಿಗೆ ಹೇಗೆ ರೀಚ್ ಆಗಬೇಕು, ಹೌ ಟು ರೀಚ್ 13.0 ನೆಟ್ವರ್ಕ್. ಸಿಮಿಲರ್ಲಿ ಹಿಯರ್ ಆಲ್ಸೋ ಐ ನೀಡ್ ಟು ಟೈಪ್ ಅಂಡ್ ಸ್ಟೇಟ್ಮೆಂಟ್ 13.0ಗೆ ರೀಚ್ ಆಗ್ಬೇಕಾದ್ರೂ ಕೂಡ ನಾನು ಇದೇ ಇಂಟರ್ಫೇಸ್ ಇಂದ ಇನ್ನಾದ್ರೆ ನಾನು ಇಲ್ಲಿ ಹೋಗ್ತೀನಿ. ಓಕೆ, ಯಾಕಂದ್ರೆ ಇದು ಇಮಿಡಿಯೇಟ್ ಇಂಟರ್ಫೇಸ್. ಇಲ್ಲಿಗೆ ಹೋಗ್ಬೇಕು ಅಂದ್ರೂ ಕೂಡ beginning starting point will be this only. Okay, this is the starting point in order to reach 13.0 network as well. Okay, that's what we need to type the same statement but with a slight changes. Just make modification on network statement. Network na adana ಬದಲಾವಣೆ ಮಾಡಿ ಉಳಿದಿರತಕ್ಕಂಥದ್ದೆಲ್ಲವೂ ಕೂಡ ಹಾಗೆ ಇರ್ತದೆ. ಪ್ರೆಸ್ ಎಂಟರ್. ಓಕೆ, ಎರಡು ಸ್ಟೇಟ್ಮೆಂಟ್ ನಾನು ಇಲ್ಲಿ ಟೈಪ್ ಮಾಡಿದೆ. ದೆನ್ ಗೋ ಟು ಶೋ IP route. ಶೋ IP route ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ 192.168.12.0 192.168.13.0 ಅಂತಕ್ಕಂಥದ್ದು ಏನಿದೆಯಲ್ಲ, ಎರಡು ನೆಟ್ವರ್ಕ್ ಇನ್ಫಾರ್ಮೇಶನ್ ನನಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಆಯ್ತಲ್ವಾ? ಓಕೆ, ಅದೇ ರೀತಿ ವಯಾ ಇದ್ರ ಮುಖಾಂತರ ಅರ್ಥ ಆಯ್ತಲ್ವಾ? ಈಗ ಹೇಗೆ ಹೇಳ್ತೀವಲ್ವಾ, ಈಗ ನಾನು ಬ್ಯಾಂಗ್ಳೂರ್ ಟು ಮೈಸೂರು ಹೋಗ್ಬೇಕು ವಯಾ ಚನ್ನಪಟ್ಟಣ. ಬೆಂಗಳೂರು ಟು ಮೈಸೂರು ಹೋಗ್ಬೇಕು ವಯಾ ಅಂತಂದ್ರೆ ನಾನು ಅದನ್ನ ಚನ್ನಪಟ್ಟಣ ಹಾದ್ ಹೋಗ್ಬೇಕು ಅಂತ ಅರ್ಥ ಆಯ್ತಲ್ವಾ? ನಾನು ಬೆಂಗಳೂರು ಟು ಹುಬ್ಳಿ ಹೋಗ್ಬೇಕು ವಯಾ ದಾವಣಗೆರೆ. ಓಕೆ, ನಾನು ಬೆಂಗಳೂರು ಟು ಪೂನಾ ಹೋಗ್ಬೇಕು ವಯಾ ಬೆಳಗಾಂ ಅಂತ ಹೇಗೆ ಹೇಳ್ತೀವೋ, ಸಿಮಿಲರ್ಲಿ ದಿಸ್ ಇಸ್ ಅ ವಯಾ. ಅಂದ್ರೆ ಈ ನೆಟ್ವರ್ಕಿಗೆ ರೀಚ್ ಆಗ್ಬೇಕು ಅಂದ್ರೆ ಇದ್ರ ಮುಖಾಂತರ ಹಾದಿ ನಾನು ಹೋದ್ರೆ ನಾನು ಅಲ್ಲಿಗೆ ರೀಚ್ ಆಗ್ಬಲ್ಲೆ ಅಂತಕ್ಕಂಥದ್ದು. ಸಿಮಿಲರ್ಲಿ ಈಗ ಈ ರೌಟರ್ ಒಳಗಡೆ ಈಗ ಬರೋಣ. ಇದಕ್ಕೆ ಗೊತ್ತಿಲ್ಲದೆ ಇರುವ ನೆಟ್ವರ್ಕ್ ನ ನಾವಿಲ್ಲಿ ಟೈಪ್ ಮಾಡ್ತಾ ಹೋಗೋಣ. ಬಿಕಾಸ್ ಶೋ IP route ಅಂತ ನಾವು ನೋಡ್ತಾ ಹೋದಾಗ ಇದಕ್ಕೆ ಗೊತ್ತಿರತಕ್ಕಂತಹ ರೂಟ್ ಯಾವ್ಯಾವು ಅಂತಂದ್ರೆ ಡೈರೆಕ್ಟ್ಲಿ ಕನೆಕ್ಟೆಡ್ ರೂಟ್ ಆಗಿರ್ತಕ್ಕಂತಹ 11.0 12.0 ಬಗ್ಗೆ ಇದಕ್ಕೆ ಗೊತ್ತು. ದಿಸ್ ರೌಟರ್ having information about 11.0 as well as a 12.0 network because it's directly connected to those network. Then go to global configuration mode, type IP route, okay, followed by the network ID 192.168.10.0 network ಬಗ್ಗೆ ಗೊತ್ತಿಲ್ಲ. 255.255.255.0 will be the subnet mask. Then via ಈಗ ಹೇಳಿ, ಈಗ ಇಲ್ಲೇನ್ ಬರಬೇಕು 192.168 ಯಾವ ಮುಖಾಂತರ ಈ ನೆಟ್ವರ್ಕಿಗೆ ನಾನು ರೀಚ್ ಆಗ್ಬೇಕು ಅಂದ್ರೆ ಎಲ್ಲಿಂದ ಹಾದು ಹೋಗ್ಬೇಕಾಗತ್ತೆ? 10.0 to 10.0 ಇದು ಮಾಡ್ತೀವಿ. ನಾನು 10.0 ಈ ನೆಟ್ವರ್ಕಿಗೆ ಇಲ್ಲಿ ನಾನು ಕಾನ್ಫಿಗರ್ ಮಾಡ್ತಾ ಇದ್ದೀನಿ. ಈಗ ಏನು ಅಂತಂದ್ರೆ ನಾನು ಈ ನೆಟ್ವರ್ಕಿಗೆ ತಲುಪಬೇಕು ಅಂತಂದ್ರೆ ಯಾವ ಇಂಟರ್ಫೇಸ್ ಮುಖಾಂತರ ಇಲ್ಲೇನ್ ಬರ್ಬೇಕು? 10.1. ನೋ ಯಶವಂತ್, ಆಕ್ಚುಲಿ ನಾನು ಈ ನೆಟ್ವರ್ಕಿಗೆ ನಾನು ರೀಚ್ ಆಗ್ಬೇಕಲ್ವಾ? ಈ ನೆಟ್ವರ್ಕಿಗೆ ರೀಚ್ ಆಗ್ಬೇಕು ಎಲ್ಲಿಂದ? ಈ ರೌಟರ್ ಇಂದ. ಓಕೆ, ಈ ರೌಟರ್ ಇಂದ ನಾನು ಈ ನೆಟ್ವರ್ಕಿಗೆ ರೀಚ್ ಆಗ್ಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು? ಫಸ್ಟ್ ಈ ಇಂಟರ್ಫೇಸ್ ಮುಖಾಂತರ ಆಗ್ಬೇಕಲ್ವಾ? ಈ ಗಿಗಾಬಿಟ್ ಇಥರ್ನೆಟ್ 0/0 ಈ ರೌಟರ್ ಏನ್ ಕಾಣ್ತಾ ಇದೆಯಲ್ಲ ನಿಮಗೆ, ಇದ್ರ ಮುಖಾಂತರ ಹೋದ್ರೆ ನಾನು ಇಲ್ಲಿಗೆ ನಾನು ಬರ್ತೀನಿ ಅಲ್ವಾ? ಕರೆಕ್ಟ್. ಅಂದ್ರೆ 11.1 IP ಅಡ್ರೆಸ್ ಇಲ್ಲಿ ಏನ್ ಬರ್ಬೇಕು ಅಂತಂದ್ರೆ 11.1 ಬರ್ಬೇಕು. ಓಕೆ, ಸೊ ಹಿಯರ್ ಟೈಪ್ 11.1 ಪ್ರೆಸ್ ಎಂಟರ್. ಓಕೆ, ಈಗ ನಾನು ಅಪ್ಡೇಟ್ ಮಾಡಿದೆ ನೋಡಪ್ಪ. ರೌಟರ್ 1, ಇಫ್ ಯು ವಿಶ್ ಟು ಗೋ ಟು 10.0 ನೆಟ್ವರ್ಕ್, 10.0 ನೆಟ್ವರ್ಕ್ ನ ಯಾರಾದ್ರೂ ಕೇಳ್ಕೊಂಡು ಬಂದ್ರೆ 10.0 ನೆಟ್ವರ್ಕ್ ನ ಯಾವುದೇ ಪ್ಯಾಕೆಟ್ ರೌಟರ್ ಕೆಲಸನೇನು ಪಾತ್ ಸೆಲೆಕ್ಷನ್ ಇಂಟರ್ ನೆಟ್ವರ್ಕ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಯಾರೇ 10.0 ನೆಟ್ವರ್ಕ್ ನ ಹುಡುಕೊಂಡು ಬಂದ್ರೆ ಅವರಿಗೆ ನೀನು ರೌಟರ್ 0 ನ ಗಿಗಾಬಿಟ್ ಇಥರ್ನೆಟ್ 0/01ಗೆ ಆ ಪ್ಯಾಕೆಟ್ ಗಳನ್ನ ಕಳಿಸ್ಕೊಡು. ಅಲ್ಲಿ ಕಳಿಸ್ಕೊಟ್ರೆ ಆಟೋಮೆಟಿಕ್ ಆಗಿ ಅದು 10.0 ನೆಟ್ವರ್ಕ್ಗೆ ರೀಚ್ ಆಗುತ್ತೆ ಅಂತ ನಾನಿಲ್ಲಿ ಸ್ಟೇಟ್ಮೆಂಟ್ ಇದಕ್ಕೆ ಕೊಡ್ತಾ ಇರೋದು. ಅರ್ಥ ಆಯ್ತಲ್ವಾ? ಅದೇ ರೀತಿ ಈಗ ಮತ್ತೊಂದು ಸ್ಟೇಟ್ಮೆಂಟ್ ನಾನು ಟೈಪ್ ಮಾಡಬೇಕು. ಈ ರೌಟರ್ ಹತ್ರ 13.0 ನೆಟ್ವರ್ಕಿಗೆ ರೀಚ್ ಆಗ್ಲಿಕ್ಕೆ 13.0 ನೆಟ್ವರ್ಕಿಗೆ ನಾನು ರೀಚ್ ಆಗಬೇಕು. 192.168.12.0 ನೆಟ್ವರ್ಕ್ ಇಂದ ಹೋಗ್ಬೇಕು.
12.0 ನೆಟ್ವರ್ಕ್ ಅಂದ್ರೆ 12. ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕು. 12.2 IP ಅಡ್ರೆಸ್ ಇನ್ ಗಿಗಾಬಿಟ್ ಇಥರ್ನೆಟ್ 0/0 IP ಅಡ್ರೆಸ್ ನಾನು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಓಕೆ, ಸೊ IP route ಈಗ ಯಾರೇ 13. ನೆಟ್ವರ್ಕ್ ನ ಹುಡ್ಕೊಂಡು ಬಂದ್ರೆ, ಇಫ್ ಎನಿ ಒನ್ looking for 13.0 network, then send all of them to 12.2 interface. 12.2 IP ಅಡ್ರೆಸ್ ಇರ್ತಕ್ಕಂಥ ಇಂಟರ್ಫೇಸ್ ಗೆ ಅವ್ರನ್ನೆಲ್ಲರನ್ನು ಕೂಡ ಕಳಿಸ್ಕೊಡು ಅಂತ ನಾನಿಲ್ಲಿ ಸ್ಟೇಟ್ಮೆಂಟ್ ನ ಟೈಪ್ ಮಾಡಬೇಕು. ಅರ್ಥ ಆಯ್ತು? ಯಾಕಂದ್ರೆ ಇಲ್ಲಿ ಕಳಿಸ್ಕೊಟ್ರೆ ರಿಮೈನಿಂಗ್ ಈ ಹೇಗಿದ್ರು ಇಲ್ಲಿಗೆ ಬಂದು ಪ್ಯಾಕೆಟ್ ಅಂತಂದ್ರೆ ಈ ರೌಟ್ರಿಗೆ ಗೊತ್ತೇ ಇದೆ ಈ ನೆಟ್ವರ್ಕ್ ಬಗ್ಗೆ ಮಾಹಿತಿ ಅಂತ, ಬಿಕಾಸ್ ದಿಸ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್. ಸೊ ಇಲ್ಲಿಗೆ ಬಂತು ಅಂದ್ರೆ ಉಳಿದಿರ್ತಕ್ಕಂಥ ಕೆಲಸನ ಈ ರೌಟರ್ ಮಾಡ್ಕೊಳುತ್ತೆ. ಓಕೆ, ಇಲ್ಲಿಗೆ ಕಳಿಸಿದ್ರೆ ಸಾಕು, ರೆಸ್ಟ್ ಆಫ್ ದ ಥಿಂಗ್ಸ್ ವಿಲ್ ಬಿ ಡನ್ ಬೈ ದಿಸ್ ರೌಟರ್. ಓಕೆ, ಅದೇ ರೀತಿ ಇದಕ್ಕೂ ಕೂಡ ನಾನು ಇನ್ಫಾರ್ಮೇಶನ್ ನ ಇಲ್ಲಿ ಅಪ್ಡೇಟ್ ಮಾಡಿದೆ. ಅದೇ ರೀತಿ ಈ ಒಂದು ಕಂಪ್ಯೂಟರ್ ಒಳಗಡೆ ಹೋಗೋಣ, ಈ ಒಂದು ರೌಟರ್ ಒಳಗಡೆ ಹೋಗೋಣ. ದೆನ್ ಟೈಪ್ ಎನೇಬಲ್ ಕಾನ್ಫಿಗ್ ಟಿ. ಇದಕ್ಕೆ ಬೈ ಡಿಫಾಲ್ಟ್ ಯಾವ್ಯಾವ ರೌಟರ್ ಬಗ್ಗೆ ಗೊತ್ತು, ಶೋ IP ರೌಟ್ ಅಂತ ನಾವು ಚೆಕ್ ಮಾಡಿದಾಗ ಇದು ಡೈರೆಕ್ಟ್ಲಿ ಕನೆಕ್ಟೆಡ್ ರೌಟ್ಸ್ ಯಾವುದು 12.0 ಮತ್ತೆ 13.0 ನೆಟ್ವರ್ಕ್ ಬಗ್ಗೆ ಗೊತ್ತು. 12.0 13.0 ಬಗ್ಗೆ ಗೊತ್ತು. ಯಾಕೆ ಅಂದ್ರೆ ಇದು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ ಆ ರೌಟ್ ಗಳಿಗೆ. 11.0 ಬಗ್ಗೆ ಇದಕ್ಕೆ ಮಾಹಿತಿ ಇಲ್ಲ. 10.0 ಬಗ್ಗೆ ಇದಕ್ಕೆ ಮಾಹಿತಿ ಇಲ್ಲ. ಅದನ್ನ ನಾನು ಅದಕ್ಕೀಗ ಹೇಳ್ಕೊಡ್ಬೇಕು. ಸೊ ಐ ನೀಡ್ ಟು ಅಪ್ಡೇಟ್ ದೋಸ್ ಇನ್ಫಾರ್ಮೇಶನ್ ಇನ್ಸೈಡ್ ಮೈ ರೌಟರ್. ಈಗ ಹೇಳಿ IP route. ನಾನು IP route, you tell me the statement now. ಏನ್ ಟೈಪ್ ಮಾಡಬೇಕು? 192.168 ಇಲ್ಲಿಂದ 11.0 ಗೆ ನಾನು ರೀಚ್ ಆಗ್ಬೇಕು. ಸಬ್ನೆಟ್ ಮಾಸ್ಕ್ 255.255.250. ಓಕೆ, ವಯಾ ಹೇಗೆ ಹೋಗ್ಬೇಕು? 192.168 12.0 12.0 ನ 12.1. ಆಕ್ಚುಲಿ 12.0 ಇಸ್ ಅ ಟೋಟಲ್ ನೆಟ್ವರ್ಕ್. ನಾನಲ್ಲಿ ಟೋಟಲ್ ನೆಟ್ವರ್ಕ್ ಕೊಟ್ಟಿದ್ದೀನಿ ಅಂದ್ರೆ 12.0 ನೆಟ್ವರ್ಕ್ ಅಂತ ಅರ್ಥ. ಅದು ಅದರಲ್ಲಿ IP ಅಡ್ರೆಸ್ ನಾನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕು. ವೆರಿ ಗುಡ್. ನೆಕ್ಸ್ಟ್, ಈಗ ನಾನು ಏನ್ ಮಾಡಬೇಕು? IP route 192.168. ಈಗ ಮತ್ತೆ ಯಾವ ನೆಟ್ವರ್ಕ್ ಇನ್ಫಾರ್ಮೇಶನ್ ರೌಟರ್ 2 ಹತ್ರ ಇಲ್ಲ. 10.0 ಇಲ್ಲ ಮಾಹಿತಿ. ಓಕೆ, 255.255.0 ಇಸ್ ದ ಸಬ್ನೆಟ್ ಮಾಸ್ಕ್. ಓಕೆ, ಹೇಗೆ ಹೋಗ್ಬೇಕು? 192.168.11.0 12.1 ಅಲ್ಲಿಗೆ ಹೋಗ್ಬೇಕು. 12.1 ಇಲ್ಲಿಗೆ ಹೋಗ್ಬೇಕು ಅಂತಂದ್ರೂ ಕೂಡ ಇದ್ರ ಮುಖಾಂತರನೇ ಹಾದು ಹೋಗ್ಬೇಕು. ಅರ್ಥ ಆಯ್ತಲ್ವಾ? ಹೇಗೆ ನಾನು ಬೆಂಗಳೂರು ಟು ಮೈಸೂರು ಹೋಗ್ಬೇಕು ಅಂತಂದ್ರೆ ನಾನು ನಾನು ಚನ್ನಪಟ್ಟಣದ ಮುಖಾಂತರನೇ ಹಾದು ಹೋಗ್ಬೇಕು. ಬೆಂಗಳೂರು ಟು ಮಂಡ್ಯ ಹೋಗ್ಬೇಕು ಅಂತಂದ್ರೂ ಕೂಡ ಚನ್ನಪಟ್ಟಣದ ಮುಖಾಂತರನೇ ಹೋಗ್ಬೇಕು. ಹಾಗಾದ್ರೆ ರೋಡ್ ಒಂದೇ. ಅರ್ಥ ಆಯ್ತಲ್ವಾ? ಸೇಮ್ ಇಲ್ಲೂ ಕೂಡ ಅದೇ. ಸೊ ಇಲ್ಲಿ ಈ ನೆಟ್ವರ್ಕಿಗೆ ರೀಚ್ ಆಗ್ಬೇಕು ಅಥವಾ ಈ ನೆಟ್ವರ್ಕಿಗೆ ರೀಚ್ ಆಗ್ಬೇಕು, ಹೋಗ್ಬೇಕಾಗಿರ್ತಕ್ಕಂತಹ ಕಾಮನ್ ಇಂಟರ್ಫೇಸ್ ಇದೆ. ಅರ್ಥ ಆಯ್ತಲ್ವಾ? ಇಷ್ಟು ನಾನು ಸ್ಟೇಟ್ಮೆಂಟ್ ನ ಕೊಟ್ರೆ ನನ್ನ ಕೆಲಸ ಆಯ್ತು. ಓಕೆ, ಈಗ ನಾನು ಸಕ್ಸಸ್ಫುಲ್ ಆಗಿ ಸ್ಟ್ಯಾಟಿಕ್ ರೌಟ್ ನ ಕಾನ್ಫಿಗರ್ ಮಾಡಿದ್ದೆ ಆದ್ರೆ ಇಲ್ಲಿ ಏನಾಗಬೇಕು? ದೀಸ್ 2 devices should be able to communicate with each other successfully. ಇವೆರಡೂ ಕೂಡ ಸಕ್ಸಸ್ಫುಲ್ ಆಗಿ ಕಮ್ಯುನಿಕೇಶನ್ ಮಾಡಬೇಕಾಗತ್ತೆ. ಅಂದ್ರೆ ಪಿಂಗ್ ನಾನು ಇಲ್ಲಿಂದ ಜನರೇಟ್ ಮಾಡಿದ್ರೆ ದೇ ಶುಡ್ ಏಬಲ್ ಟು ರೀಚ್ ಹಿಯರ್. ಐ ಶುಡ್ ಏಬಲ್ ಟು ಗೆಟ್ ದ ರೆಸ್ಪಾನ್ಸ್. ಸೊ ಇಲ್ಲಿಗೆ ನಾನು ಏನ್ ಮಾಡ್ತೀನಿ? ನಾನು ಪಿಂಗ್ ಮಾಡ್ತೀನಿ ಈ ಒಂದು ಡಿವೈಸಿಗೆ. ಓಕೆ, ಪಿಂಗ್ 192.168. ಏನ್ IP ಅಡ್ರೆಸ್ ಏನಿದ್ರದು? 13.10 ಅಂತ ಅನ್ಸುತ್ತಲ್ವಾ? ಒಂದ್ಸಲ ಕನ್ಫರ್ಮ್ ಮಾಡ್ಕೋಣ. ಏನ್ IP ಅಡ್ರೆಸ್ ಇದ್ರದು? ಓಕೆ, 13.10. ಓಕೆ, 13.10 IP ಅಡ್ರೆಸ್. ಸೊ ಇಲ್ಲಿಂದ ನಾನು ಏನ್ ಮಾಡ್ತೀನಿ? 192.168 13.10 ಗೆ ನಾನು ಪಿಂಗ್ ಮಾಡ್ತೀನಿ. ಲೆಟ್ಸ್ ಹ್ಯಾವ್ ಅ ಲುಕ್. ಪಿಂಗ್ ಆಗುತ್ತಾ ಅಂತ ನೋಡೋಣ. ಓಕೆ, ಫಸ್ಟ್ 2 ಪ್ಯಾಕೆಟ್ ಲ್ಯಾಬ್ಸ್ ಆಯ್ತು ಅಲ್ವಾ? ಅದೇ ARP ಪ್ರೋಸೆಸ್ ಹೇಳಿದ್ನಲ್ವಾ? ಯಾಕೆ ಅಂತಂದ್ರೆ ಅದು ಅಲ್ಲಿಗೆ ರೀಚ್ ಆಗ್ಬೇಕು ಅಂತಂದ್ರೆ ಫಸ್ಟ್
ಅದ್ರದ್ದು ಮ್ಯಾಕ್ ಅಡ್ರೆಸ್ ಇದಕ್ಕೆ ಬೇಕಾಗುತ್ತೆ. ಆ ಮ್ಯಾಕ್ ಅಡ್ರೆಸ್ ಹುಡುಕ್ಲಿಕ್ಕೆ ಏನಿದೆಯಲ್ಲ ಅದು ಬ್ರಾಡ್ಕಾಸ್ಟ್ ಕಳಿಸುತ್ತೆ. ಅದು ಮ್ಯಾಕ್ ಅಡ್ರೆಸ್ ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ಅದು ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಓಕೆ, ಸೊ ಇಲ್ಲಿ ಏನಾಯ್ತು, ಕಮ್ಯುನಿಕೇಶನ್ ಸಕ್ಸಸ್ಫುಲ್. ಸಿಮಿಲರ್ಲಿ ಇಲ್ಲಿಂದ ನಾನು ಪಿಂಗ್ ಮಾಡಿದ್ರು ಕೂಡ ಈಗ ಇಲ್ಲಿಂದ ಪಿಂಗ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಪಿಂಗ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಒಂದ್ಸರಿ ಕಮ್ಯುನಿಕೇಶನ್ ಆಗಿದೆಯಲ್ಲ, ರಿಪ್ಲೈ ಕೊಟ್ಟಿದೆಯಲ್ಲ ಅದಕ್ಕೆ. ಆಗಿರೋದ್ರಿಂದ ಇಲ್ಲಿ 10.10 ನಾನು ಪಿಂಗ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ರಿಪ್ಲೈ ಬರುತ್ತೆ. ಯಾಕಂದ್ರೆ 6 ಎಂಟ್ರೀಸ್ ಆಲ್ರೆಡಿ ಜನರೇಟ್ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಓಕೆ, ಈಗ ಸಕ್ಸಸ್ಫುಲ್ ಆಗಿ ಈ ಸಿನಾರಿಯೋನ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಇದು ಅರ್ಥ ಆಯ್ತಾ? ಹಾ ಸರ್.